ಈಗ ರುಚಿ ರುಚಿಯಾದ ರೆಸ್ಟೋರೆಂಟ್ ಸ್ಟೈಲ್ ಮೇಥಿ ಚಿಕನ್ ಮಸಾಲ ತಿನ್ನಲು ರೆಡಿಯಾಗಿದೆ. ಇದನ್ನು ಹೇಗೆ ಮಾಡೋದಂತ ನೋಡೋ ಬನ್ನಿ. ಇಲ್ಲಿ ನಾನು ಅರ್ಧ ಕೆಜಿ ಚಿಕನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಇದರಲ್ಲಿ 3 ಟೊಮ್ಯಾಟೊ, 3 ನೀರುಳ್ಳಿ, ತುಂಡು ಶುಂಠಿ, 10ರಿಂದ 11 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಟೊಮೆಟೊ ದೊಡ್ಡದಾಗೆ ಕಟ್ ಮಾಡಿ ಇಟ್ಕೊಳ್ಳಿ. ಇದು ನೀರುಳ್ಳಿ ಕೂಡ, ಏಕೆಂದರೆ ಇದನ್ನು ಫ್ರೈ ಮಾಡಿ ರುಬ್ಬೇಕು. ಈಗ ಅದಕ್ಕಾಗಿ ಇಷ್ಟು ದೊಡ್ಡದು. ಈಗ ಇದಕ್ಕೆ ಚಿಲ್ಲಿ ಪೌಡ್ರು, ಕೊರಿಯಂಡರ್ ಪೌಡ್ರು, ಜೀರಾ ಪೌಡ್ರು, ಅರಶಿನ ಮತ್ತು ಗರಂ ಮಸಾಲ ಪೌಡ್ರು ಇದು ಬೇಕಾಗ್ತದೆ. ಮತ್ತು ಸ್ವಲ್ಪ ಚಿಕನ್ ಸುಕ್ಕ ಪೌಡ್ರು ಬೇಕು. ನಾನು ಇದನ್ನು ತಗೊಳ್ತಾ ಇದ್ದೇನೆ. ನಿಮ್ಮ ಮನೆಯಲ್ಲಿ ಯಾವುದು ಉಂಟು ಅದು ತಗೊಳ್ಳಿ. ಮತ್ತು 10ರಿಂದ 11 ಕ್ಯಾಶ್ಯೂವನ್ನು ನೀರಲ್ಲಿ ನೆನೆಸಿ ಇಟ್ಟಿದ್ದೀನಿ. ಈಗ ಗ್ಯಾಸ್ ಆನ್ ಮಾಡಿ ಬಾಣಲಿ ಇಟ್ಕೊಳ್ಳುವ. ಇದು ಸ್ವಲ್ಪ ಬಿಸಿ ಆಗಲಿ. ಇದಕ್ಕೀಗ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಆಗಬೇಕು. ಎಣ್ಣೆ ಬಿಸಿಯಾಗಿದೆ. ಈಗ ಇದಕ್ಕೆ ನೀರುಳ್ಳಿ ಹಾಕುವ. ಇದೀಗ ಚೆನ್ನಾಗಿ ಕಂದು ಬಣ್ಣ ಬರುವವರೆಗೆ ಹೀಗೇನೆ ಫ್ರೈ ಮಾಡ್ತಾ ಇರಬೇಕು. ಇದಕ್ಕೇನೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿ ಇದು ಕೂಡ ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಹುರಿಬೇಕು. ಈಗ ಇದರ ಹಸಿ ವಾಸನೆ ಎಲ್ಲ ಹೋಗಿದೆ. ಇದಕ್ಕೆ ಟೊಮೆಟೊ ಹಾಕುವ. ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು. ಸ್ವಲ್ಪ ಹೀಗೆ ಸಾಫ್ಟ್ ಆಗುವವರೆಗೆ ಫ್ರೈ ಮಾಡುವ. ಇದೆಲ್ಲ ಈಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ಈಗ ಮಸಾಲ ಹಾಕ್ಕೊಳ್ಳುವ. 2 ಸ್ಪೂನ್ ಚಿಲ್ಲಿ ಪೌಡ್ರು, 2 ಸ್ಪೂನ್ ಕೊರಿಯಂಡರ್ ಪೌಡ್ರು, ಸ್ವಲ್ಪ ಅರಶಿನ, ಸ್ವಲ್ಪ ಜೀರಾ ಹಾಕ್ಕೊಳ್ಳಿ. ಇದಕ್ಕೆ ನೆನೆಸಿಟ್ಟ ಕ್ಯಾಶ್ಯೂ ಕೂಡ ಹಾಕ್ಕೊಳ್ಳುವ. ಚೆನ್ನಾಗಿ ಮಿಕ್ಸ್ ಮಾಡಿ. ಇದೀಗ ಆಗಿದೆ. ಈಗ ಗ್ಯಾಸ್ ಬಂದ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡುವ. ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ. ಮತ್ತು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕೀಗ. ಇದನ್ನು ರುಬ್ಕೊಂಡಿಟ್ಟಿದ್ದೀನಿ. ಈಗ ಇನ್ನೊಂದು ಬಾಣಲೆಗೆ ತುಪ್ಪ ಹಾಕ್ಕೊಳ್ಳುವ. ಇದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ 2 ಏಲಕ್ಕಿ, 2 ಚಕ್ಕೆ, ಸ್ವಲ್ಪ ಕರಿಮೆಣಸು ಕಾಳು ಹಾಕ್ಕೊಳ್ಳುವ. ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ. ಚಿಕನ್ ಕೂಡ ಹಾಕಿ ಫ್ರೈ ಮಾಡುವ. ಈಗ ಸ್ವಲ್ಪ ಅರಶಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡುವ. ಸ್ವಲ್ಪ ನೀರು ಹಾಕಿ ಒಂದು 15 ನಿಮಿಷ ಬೇಯಿಸಿಕೊಳ್ಳುವ. ಈಗ ಚಿಕನ್ ಬೆಂದಿದ ನೋಡುವ. ನೋಡ್ತಾ ಇರ್ಬೋದು ಚಿಕನ್ ಬೆಂದಿದೆ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡುವ. ಒಂದು ನಿಮಿಷ ಆಗುವಷ್ಟು ಬಾಯಿ ಮುಚ್ಕೊಳ್ಳುವ. ಇದಕ್ಕೀಗ ರೆಡಿ ಮಾಡಿ ಇಟ್ಕೊಂಡಿದ್ದ ಮಸಾಲ ಹಾಕುವ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಈಗ ಇದಕ್ಕೆ ಚಿಕನ್ ಮಸಾಲ ಹಾಕುವ. ನಾನೊಂದು 3 ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ ಇಲ್ಲಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಒಂದು 5 ನಿಮಿಷ ಇದನ್ನು ಬಾಯಿ ಮುಚ್ಚಿ ಬೇಯಿಸಬೇಕು. ನಿಮಿಷ ಆಗಿದೆ, ತೆಗೆದು ನೋಡುವ. ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಕೊನೆಯಲ್ಲಿ ಇದಕ್ಕೆ ನೋಡಿ ಕಸೂರಿ ಮೇಥಿ, ಇದನ್ನು ಹೀಗೆ ಕಿವುಚಿ ಹಾಕಬೇಕು. ಇದು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಅಷ್ಟೇ, ಜಾಸ್ತಿ ಮಿಕ್ಸ್ ಮಾಡಬಾರ್ದು, ಕಹಿ ಆಗ್ತದೆ. ಇಷ್ಟು ಆಗಿ ಆಯಿತು ನಮ್ಮದು ಮೇಘ ರೆಸ್ಟೋರೆಂಟಲ್ಲಿ ಮಾಡುವ ಮೇಥಿ ಚಿಕನ್ ಮಸಾಲ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ. ಇದಿಗೆ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್ ತಿನ್ನಲಿಕ್ಕೆ. ಮತ್ತು ಬಾಯ್ಲ್ಡ್ ರೈಸ್, ವೈಟ್ ರೈಸ್ ಯಾವುದರ ಜೊತೆ ಕೂಡ ಆಗ್ತದೆ. ಆದರೆ ಚಪಾತಿಗೆ ತುಂಬ ಚೆನ್ನಾಗಿರ್ತದೆ. ನಿಮಗೆ ಈ ನನ್ನ ರೆಸಿಪಿ ಇಷ್ಟವಾದಲ್ಲಿ ನನಗೆ ಒಂದು ಲೈಕ್ ಕೊಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲರೊಂದಿಗೂ ಈ ರೆಸಿಪಿಯನ್ನು ಶೇರ್ ಮಾಡಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್.